ಸರ್ಕಾರಿ ಉದ್ಯೋಗಕ್ಕಾಗಿ ಕಾದು ಕುಳಿತಿದ್ದ ಉದ್ಯೋಗಾಕಾಂಕ್ಷಿಗಳು ಇಂದು ಬೀದಿಗೆ ಇಳಿದಿದ್ರು. ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯ ಮೂಲಕ ಶೀಘ್ರವೇ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿದರು. ರಾಜ್ಯದಲ್ಲಿ 2,84,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಅವುಗಳನ್ನು ಭರ್ತಿ ಮಾಡಿ ಅಂತ ಧಾರವಾಡದಲ್ಲಿ ಪ್ರತಿಭಟಿಸಿದ್ರು. ಶ್ರೀನಗರ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜುಬ್ಲಿ ವೃತ್ತಕ್ಕೆ ತಲುಪಿತು. ಈ ವೇಳೆ ರಸ್ತೆ ತಡೆದು ಪ್ರತಿಭಟಿಸಿದರು. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ಭಾವಚಿತ್ರ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜೂಬ್ಲಿ ವೃತ್ತದಲ್ಲಿ ಜಮಾವಣೆಗೊಂಡಿದ್ದ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಾಕಾಂಕ್ಷಿಗಳ ಮನವೊಲಿಸಲು ಯತ್ನಿಸಿದರು. ಈ ವೇಳೆ ಎಕೆಎಸ್ಎ ಸಂಘಟನೆಯ ಮುಖಂಡರನ್ನ ತರಾಟೆಗೆ ತೆಗೆದುಕೊಂಡ ಪೊಲೀಸ್ ಕಮಿಷನರ್ ಎಎಸ್ಕೆ ಸಂಘಟನೆಯ ಪ್ರಮುಖರನ್ನ ವಶಕ್ಕೆ ಪಡೆದರು. ಇನ್ನು ಯುವಕರ ಪ್ರತಿಭಟನೆಗೆ ಸಾಥ್ ಕೊಟ್ಟ ಬಿಜೆಪಿ ನಾಯಕರ ವಿರುದ್ಧವೂ ಯುವಕರು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು. ನಂತರ ಪೊಲೀಸ್ ಜೀಪಿನಲ್ಲಿ ಜೂಬ್ಲಿ ಸರ್ಕಲ್ಗೆ ಬಂದಿದ್ದ ಆರ್ ಅಶೋಕ್, ಶಾಸಕ ಬೆಲ್ಲದ್ ವಾಪಸ್ ತೆರಳಿದರು. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ತಾಳ್ಮೆಯ ಕಟ್ಟೆ ಒಡೆದಿದೆ. ಇತ್ತ ಸರ್ಕಾರಿ ಹುದ್ದೆ ಭರ್ತಿ ಮಾಡದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಅಶೋಕ್ ಕಿಡಿಕಾರಿದ್ರು. ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆ ಖಾಲಿ ಉಳಿದಿವೆ. 65,000 ಸರ್ಕಾರಿ ಹುದ್ದೆ ಭರ್ತಿಗೆ ಫೈನಾನ್ಸ್ ಇಲಾಖೆ ಆದೇಶ ನೀಡಿದೆ. ಸರ್ಕಾರ ಬಂದು 2 ವರ್ಷ ಕಳೆದರೂ ಒಬ್ಬರಿಗೂ ಉದ್ಯೋಗ ನೀಡಿಲ್ಲ. ಸಿದ್ದರಾಮಯ್ಯ ಡಿಸಿಎಂ ಅಧಿಕಾರದ ಕಚ್ಚಾಟದಲ್ಲೇ ಮುಳುಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು ಅಂತ ವ್ಯಂಗ್ಯವಾಡಿದ್ರು. ಡಿಕೆಶಿ ಸಿದ್ದರಾಮಯ್ಯ ನಡುವಿನ ಪವರ್ ವಾರ್ ಪೀಕ್ ಸ್ಟೇಜ್ನಲ್ಲಿರುವಾಗಲೇ 31 ಶಾಸಕರು ಸಂಪುಟ ಸರ್ಜರಿಗೆ ಒತ್ತಾಯಿಸಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಇನ್ನು ಈ ಬಗ್ಗೆ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ನಾಟಕದ ಶಾಸಕರು ಪತ್ರ ಬರೆದಿದ್ದಾರೆ, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಪತ್ರ ಬರೆದಿದ್ದಾರೆ, ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಪರಿಹಾರ ಮಾಡ್ತೇವೆ. ಬಿಜೆಪಿ ಶಾಸಕರು ಈ ರೀತಿ ಪತ್ರ ಬರೆದಿದ್ರೆ ಇಷ್ಟೊತ್ತಿಗೆ ದೇಶದ್ರೋಹದ ಆರೋಪದ ಮೇಲೆ ಎಫ್ಐಆರ್ ಹಾಕಲಾಗ್ತಾ ಇತ್ತು. ಕಾಂಗ್ರೆಸ್ ಎಲ್ಲರ ಮಾತು ಕೇಳುತ್ತೆ, ಖರ್ಗೆ ರಾಹುಲ್ ಗಾಂಧಿಯವರು ಎಲ್ಲರ ಮಾತು ಕೇಳ್ತಾರೆ, ಅವಶ್ಯಕತೆ ಅನುಗುಣವಾಗಿ ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಮಧ್ಯೆ ಸಂಪುಟದಲ್ಲಿ ಅವಕಾಶ ನೀಡುವಂತೆ ಶಾಸಕರು ಪತ್ರ ಬರೆದಿದ್ದು ಭಾರೀ ಸಂಚಲನ ಸೃಷ್ಟಿಸಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತಲ್ವಾ, ಅದಕ್ಕೆ ಹೊಸ ಶಾಸಕರು ಕೇಳ್ತಾರೆ, ಕೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ರು. ಹೊಸ ಪೀಳಿಗೆ ಬೆಳೆಯಬೇಕಲ್ವಾ, ಅದಕ್ಕೋಸ್ಕರ ಕೇಳ್ತಾರೆ. ಎಷ್ಟು ದಿನ ನಾವೇ ಗೂಟ ಹೊಡೆದು ಕುಳಿತುಕೊಳ್ಳೋದಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಹೊಸ ಜನರೇಷನ್ ಬರಬೇಕು, ಹೊಸ ಆಲೋಚನೆ ಬರಬೇಕಲ್ವಾ, ಸಿಎಂ ವಿಸ್ತರಣೆ ಮಾಡ್ತೀನಿ ಅಂತ ಅಂದಿದ್ರು, ಅದಕ್ಕೆ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ರು. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಕುರಿತ ಚರ್ಚೆ ತೀವ್ರಗೊಂಡಿದೆ. ಸಿಎಂ ಕುರ್ಚಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಜಟಾಪಟಿಯೊಂದಿಗೆ ಇದೀಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಮಹದೇವಪ್ಪ ನಂತರ ಕೆಎನ್ ರಾಜಣ್ಣ ದಲಿತ ಸಿಎಂ ಹಕ್ಕು ಮಂಡಿಸಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾದರೆ ದಲಿತರಿಗೆ ಅವಕಾಶ ಕೊಡಿ, ಸಿದ್ದರಾಮಯ್ಯ ಮುಂದುವರೆಯಲಿ, ಬದಲಾದರೆ ದಲಿತರಿಗೆ ಅವಕಾಶ ಕೊಡಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋದು ನಮ್ಮ ವೈಯಕ್ತಿಕ ಅಭಿಲಾಷೆ. ಮಲ್ಲಿಕಾರ್ಜುನ ಖರ್ಗೆ ಬಂದರೆ ಸಂತೋಷ, ಪರಮೇಶ್ವರ್ಗೆ ಅವಕಾಶ ಕೊಡಿ, ಬದಲಾವಣೆಯಾದರೆ ದಲಿತರಿಗೆ ಸಿಎಂ ಸ್ಥಾನ ನೀಡಿ ಅಂತ ರಾಜಣ್ಣ ಹಕ್ಕೊತ್ತಾಯ ಮಾಡಿದ್ದಾರೆ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿರೋ ಡಿಕೆಶಿ ವಿರುದ್ಧ ರಾಜಣ್ಣ ದಲಿತಾಸ್ತ್ರ ಪ್ರಯೋಗಿಸಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಅಧಿಕಾರ ತಿಕ್ಕಾಟದ ಮಧ್ಯೆ ದಲಿತ ಸಿಎಂ ಕೂಗು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಬಗ್ಗೆ ಬಿಜೆಪಿ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದು, ಕುರ್ಚಿ ಸಮರದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜಾತಿ ಕಾರ್ಡ್ ಉಪಯೋಗ ಮಾಡಿದ್ದಾರೆ ಅಂತ ಟೀಕಿಸಿದ್ದಾರೆ. ದಲಿತ ಸಿಎಂ ಮಾಡಬೇಡಿ ಅಂತ ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯ ದಲಿತ ಪರ ಅಂತಾರಲ್ಲ, ಈಗ ತೋರಿಸ್ಲಿ. ಸಿಎಂ ಅಧಿಕಾರದಿಂದ ಇಳಿದವರು ಯಾರೂ ಜಾತಿ ಹೆಸರು ಹೇಳಿಲ್ಲ, ಒಂದು ಜಾತಿಯಿಂದ ಸಿದ್ದರಾಮಯ್ಯ ಆಯ್ಕೆ ಆಗ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಸಿಎಂ ಟ್ವೀಟ್ ನೋಡಿದ್ರೆ ಬಾಡಿಗೆ ಮನೆ ಖಾಲಿ ಮಾಡಲು ಹೈಕಮಾಂಡ್ ಮೆಸೇಜ್ ಬಂದಿದೆ ಅಂತ ಗೊತ್ತಾಗತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಜಾತಿಯ ನಾಟಕ ಆಡ್ತಿದ್ದಾರೆ ಅಂತ ಅಶೋಕ್ ಕುರ್ಚಿ ಕಿತ್ತಾಟಕ್ಕೆ ಕುಟುಕಿದ್ದಾರೆ. ಬಲ್ಡೋಟಾ ಕಾರ್ಖಾನೆ ನಿರ್ಮಾಣ ವಿರೋಧಿಸಿ ಇಂದು ಕೊಪ್ಪಳ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆ ಪ್ರತಿಭಟನಾಕಾರರು ನಗರದ ಬಸ್ ನಿಲ್ದಾಣಕ್ಕೆ
ಬೈಕ್ ರ್ಯಾಲಿಯ ಮೂಲಕ ಆಗಮಿಸಿ ಬಸ್ ಸಂಚಾರ ಸ್ಥಗಿತ ಮಾಡುವಂತೆ ಮನವಿ ಮಾಡಿದ್ರು. ಇನ್ನು ಬಂದ್ ಹಿನ್ನೆಲೆ ಖುದ್ದಾಗಿ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಸಿಟಿ ರೌಂಡ್ಸ್ ನಡೆಸಿದ್ರು. ಭದ್ರತೆ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿ, ಸ್ವಯಂ ಪ್ರೇರಿತ ಬಂದ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ್ರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಎಸ್ಪಿ ತಿಳಿಸಿದ್ರು. ಇನ್ನು ಜಿಲ್ಲೆಯ ಗವಿಮಠದಿಂದ ರ್ಯಾಲಿಗೆ ಕಬೀರಾನಂದ ಸ್ವಾಮೀಜಿ ಚಾಲನೆ ನೀಡಿದ್ದಾರೆ. ರ್ಯಾಲಿಯಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ ಹಿಟ್ನಾಳ್, ಮಾಜಿ ಸಂಸದ ಕರಡಿ ಸಂಗಣ್ಣ ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ದಾರೆ. ಇನ್ನು ಪ್ರತಿಭಟನೆಗೆ ಬಂದ ಪ್ರತಿನಿಧಿಗಳನ್ನು ರೈತರು ತರಾಟೆಗೆ ತೆಗೆದುಕೊಂಡರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಸಂಸದ ರಾಜಶೇಖರ ಹಿಟ್ನಾಳ, ಶಾಸಕ ರಾಘವೇಂದ್ರ ಹಿಟ್ನಾಳ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಪ್ರತಿಭಟನೆಯ ಕಿಚ್ಚು ಕಾವೇರಿದ್ದು ಅಣಕುಶವ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳ ಬಚಾವ್ ಆಂದೋಲನ ಮತ್ತು ಪರಿಸರ ಹಿತರಕ್ಷಣೆ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳು ಅವರೆಲ್ಲ ಕೂಡಿ MSPL ಬಲ್ಡೋಟ ಮುಂಬರುವ ಫ್ಯಾಕ್ಟ್ರಿಗೆ ವಿರೋಧಿಸಿ ಅದು ಕೊಪ್ಪಳ ಬಂದ್ ಕರೆ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ ನಾವು ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲ ಆಫೀಸರ್ಸು ಸಿಬ್ಬಂದಿಯವರು ಪೆಟ್ರೋಲಿಂಗ್ ಮತ್ತು ಪಿಕೆಟಿಂಗ್ ಹಾಕ್ಕೊಂಡಿದ್ವಿ. ಸುಮಾರು ನಾನು ರೌಂಡ್ಸಲ್ಲಿದ್ದೀನಿ. 3 ಜನ DSPಸು, 9 ಜನ ಇನ್ಸ್ಪೆಕ್ಟರ್ಸು, 15 ಜನ PSIದು, 40 ಜನ ASIದು, 150 ಮೆನ್ನು, 150 ಹೋಮ್ ಗಾರ್ಡ್ಸು ಮತ್ತು 4 DR, 2 IRB ಹಾಗೂ ಎಲ್ಲ ಕಡೆ ನಾವು ಕ್ಯಾಮ್ರಾಗಳನ್ನು ಇನ್ಕ್ಲೂಡಿಂಗ್ ಡ್ರೋನ್ ಕೂಡ ನಾವು ಅಳವಡಿಸ್ತಾ ಇದ್ದೀವಿ. ಅವರು ಗವಿಮಠದಿಂದ ಶುರು ಮಾಡಿಬಿಟ್ಟು ಇಲ್ಲೇ CMC ಹತ್ರ ಒಂದು ಸ್ಟೇಜ್ ಹಾಕ್ಕೊಂಡಿದ್ದಾರೆ, ಅಲ್ಲಿಗೆ ಬಂದು ಕ್ಲೋಸ್ ಮಾಡ್ತಾರೆ. ಸೊ ಈ ಸದ್ಯಕ್ಕೆ ಎಲ್ಲರೂ ಪೀಸ್ಫುಲ್ ಆಗಿದೆ. ಇವನ್ ಅಂಗಡಿಗಳು ಕೂಡ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ಕೂಡ ಇದೆ. ಅವರು ಸ್ವಯಂ ಪ್ರೇರಿತವಾಗಿ ಬಂದು ಶಿವಾಜಿ ಜಯಂತಿಯ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ನಡೆದಿದೆ. ಬಾಗಲಕೋಟೆಯಲ್ಲಿ ಫೆಬ್ರವರಿ 28ರವರೆಗೂ ಕೂಡ ನಿಷೇಧಾಜ್ಞೆ ಮುಂದುವರಿಸಲಾಗಿದೆ. ಹಳೆ ಬಾಗಲಕೋಟೆಯ ಬನಹಟ್ಟಿ ನಗರದಲ್ಲಿ ಡಂಗುರ ಸಾರುವ ಮೂಲಕ ನಿಷೇಧಾಜ್ಞೆಯ ಬಗ್ಗೆ ಎಚ್ಚರಿಕೆ ನೀಡಲಾಯಿತು. ಫೆಬ್ರವರಿ 26ರಂದು ಕಲ್ಲು ತೂರಾಟವನ್ನು ಖಂಡಿಸಿ ನಗರದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಷೇಧಾಜ್ಞೆ ಮುಂದುವರಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ 163ರ ಅಡಿ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಡಂಗುರ ಸಾರಿ ಎಚ್ಚರಿಸಲಾಗಿದೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆಯ ಪ್ರಕರಣ ಸಂಬಂಧ KGF ಬಾಬುಗೆ ಲೋಕಾಯುಕ್ತ ನೋಟಿಸ್ ನೀಡಿತ್ತು. ಈ ಸಂಬಂಧ ಇಂದು KGF ಬಾಬು ಲೋಕಾಯುಕ್ತ ವಿಚಾರಣೆಗೆ ಹಾಜರಾದರು. ಸತತ 4 ಗಂಟೆ ವಿಚಾರಣೆಯ ಬಳಿಕ KGF ಬಾಬು ಲೋಕಾಯುಕ್ತ ಕಚೇರಿಯಿಂದ ಹೊರಬಂದರು. ಜಮೀರ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ತನಿಖೆಯ ವೇಳೆ KGF ಬಾಬು ಮತ್ತು ಜಮೀರ್ ಅಹಮದ್ ನಡುವೆ ಹಣದ ವ್ಯವಹಾರ ನಡೆದಿರೋದು ಬೆಳಕಿಗೆ ಬಂದಿತ್ತು. ಜಮೀರ್ಗೆ 4 ಕೋಟಿ ಹಣವನ್ನು ಸಾಲವಾಗಿ KGF ಬಾಬು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು KGF ಬಾಬುಗೆ ನೋಟಿಸ್ ನೀಡಿ ಇವತ್ತು ವಿಚಾರಣೆ ನಡೆಸಿದ್ದಾರೆ. ಜಮೀರ್ ಅಹಮದ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾದ KGF ಬಾಬು ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಿದ್ದೀನಿ ಅಂತ ಪ್ರತಿಕ್ರಿಯೆ ನೀಡಿದರು. ವಿಚಾರಣೆ ಮುಗಿಸಿ ಹೊರಬಂದ KGF ಬಾಬು ಜಮೀರ್ ಅಹಮದ್ ಅವರಿಗೆ ನಾನು 3,80,00,000 ಸಾಲ ಕೊಟ್ಟಿದ್ದೆ, ಮನೆ ವಿಚಾರವಾಗಿ ನಾನು ಸಾಲ ಕೊಟ್ಟಿದ್ದೆ, ಇದಕ್ಕೆ ಸಂಬಂಧಿಸಿದಂತೆ ಯಾಕೆ ನೀವು ಹಣ ಕೊಟ್ಟಿದ್ರಿ, ನಿಮಗೆ ಅವರಿಗೆ ಏನು ಹಣದ ವ್ಯವಹಾರ ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿದರು. ನಾನು 11 ವರ್ಷಗಳ ಹಿಂದೆ ಹಣ ಕೊಟ್ಟಿದ್ದೆ. ಜಮೀರ್ ಅಹಮದ್ ಹಣ ವಾಪಸ್ ನೀಡಿಲ್ಲ, 12 ತಿಂಗಳಿನಲ್ಲಿ ವಾಪಸ್ ಕೊಡುವ ಭರವಸೆ ನೀಡಿದ್ದಾರೆ ಅಂತ ಹೇಳಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. A3 ಪವನ್ ಪರ ವಕೀಲ ಸುಧನ್ವಾ ಅವರು ಕಾಮಾಕ್ಷಿಪಾಳ್ಯ ಠಾಣೆಯ ಮಹಜರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ವಕೀಲರು ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮಹಜರ್ ಮಾಡಿಯೇ ಇಲ್ಲ, ಬೇರೆ ಕಡೆ ಮಹಜರ್ ಮಾಡಿ ಸ್ಟೇಷನ್ ಮಹಜರ್ ಅಂತ ಹೇಳಿದ್ದಾರಂತೆ. ಈ ಬಗ್ಗೆ CRPC ಸೆಕ್ಷನ್ 310 ಹಾಗೂ 319 ಅಡಿ ವಕೀಲ ಸುಧನ್ವಾ ಅರ್ಜಿ ಸಲ್ಲಿಸಿದ್ದಾರೆ. ಖುದ್ದು ನ್ಯಾಯಾಧೀಶರು ಠಾಣೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲು ಮನವಿ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಅರ್ಜಿ ಸಲ್ಲಿಸಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯ CCTV ದೃಶ್ಯ ರಕ್ಷಣೆ ಮಾಡುವಂತೆ ವಕೀಲರು ಮನವಿ ಮಾಡಿದ್ದಾರೆ. ಜಮೀನಿನಲ್ಲಿ ಅಳವಡಿಸಿದ್ದ CCTVಯಲ್ಲಿ ಚಿರತೆ ಓಡಾಟ ಸೆರೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ.
ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುಮನ್ ಎಂಬುವವರ ತೋಟದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಮೈ ಮೇಲೆ ದೇವರು ಬಂದಂತೆ ನಟಿಸಿ ದೇವಾಲಯ ಪ್ರವೇಶಿಸಿದ್ದ ದಲಿತರನ್ನ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಂತಿ ಸಭೆ ನಡೆಸಲಾಯಿತು. ತಹಶೀಲ್ದಾರ್ ಎಂಎನ್ ಕುಯಿ ಅಹಮದ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಗ್ರಾಮದ ಆದಿಶಕ್ತಿ ಅರಸಮ್ಮ ದೇವಸ್ಥಾನಕ್ಕೆ ದಲಿತ ನವದಂಪತಿ ಪೂಜೆಗೆ ಹೋಗಿದ್ರು. ನಾರಾಯಣಪ್ಪ ಎಂಬಾತನ ಮೈ ಮೇಲೆ ದೇವರು ಬಂದಂತೆ ನಟನೆ ಮಾಡಿ ದಂಪತಿ ದೇಗುಲ ಪ್ರವೇಶವನ್ನ ತಡೆದಿದ್ರು. ಹೀಗಾಗಿ ಮನನೊಂದು ತುರುವೇಕೆರೆ ಪೊಲೀಸ್ ಠಾಣೆಗೆ ನವದಂಪತಿ ದೂರು ನೀಡಿದರು. ಇದೀಗ ತಹಶೀಲ್ದಾರ್ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೆದಿದ್ದು, ತಹಶೀಲ್ದಾರ್ ನೇತೃತ್ವದಲ್ಲಿಯೇ ನವದಂಪತಿ ದೇವಾಲಯ ಪ್ರವೇಶಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಾಲೂಕು ಆಡಳಿತದ ಶಾಂತಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ದಲಿತ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿ ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಬಲಗೈ ಸಮುದಾಯದ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದರು. ಕೆಲ ದಿನಗಳ ಹಿಂದೆ ಮೂಡಾ ಮಾಜಿ ಆಯುಕ್ತ ನಟೇಶ್ ಅವರ ಆಡಿಯೋ ಬಹಿರಂಗ ವಿಚಾರವಾಗಿ ಸ್ನೇಹಮಯಿ ಕೃಷ್ಣರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ಬಿಡುಗಡೆ ಮಾಡಿದರು. ಇದಾದ ಬಳಿಕ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಪವಿತ್ರ ಎಂಬ ಮಹಿಳೆ ಸ್ನೇಹಮಯಿ ಕೃಷ್ಣ ಮೇಲೆ ದೂರು ನೀಡಿದ್ರು. ಇದೀಗ ಪವಿತ್ರ ದಾಖಲಿಸಿರುವ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಅಲ್ಲದೆ ಎಸಿಪಿ ಚಂದನ್ ಕುಮಾರ್ರಿಂದ ಮೈಲಾರಪ್ಪಗೆ ಹಾಗೂ ನನಗೆ ತೊಂದರೆ ಆಗ್ತಾ ಇದೆ, ನಮ್ಮ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಎಸಿಪಿ ಚಂದನ್ ಕುಮ್ಮಕ್ಕಿನಿಂದಲೇ ಪವಿತ್ರ ಕೇಸ್ ದಾಖಲು ಮಾಡಿರುವ ಅನುಮಾನ ಇದೆ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ನಿಜವಾದ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿದ ಅಕಾಲಿಕ ಮಳೆಗೆ ಸಜ್ಜೆ ಜೋಳದ ಬೆಳೆಗಳು ಸಂಪೂರ್ಣ ನೆಲಕಚ್ಚಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಾಡಂಗೇರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಟಾವಿಗೆ ಬಂದ ಸಮಯದಲ್ಲಿ ಮಳೆ ಬಂದು ಬೆಳೆ ನೆಲಸಮವಾಗಿದ್ದು ರೈತ ಕಂಗಾಲಾಗಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಾದ್ಯಂತ ಸುರಿದ ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಜಮೀನು ಬಳಿ ಒಣಗಲು ಹಾಕಿದ ಮೆಣಸಿನಕಾಯಿ ಮಳೆ ನೀರಿನಲ್ಲಿ ನೆನೆದು ಕೊಚ್ಚಿ ಹೋಗಿದೆ. ಸಾವಿರಾರು ರೂಪಾಯಿ ಮೆಣಸಿನಕಾಯಿ ನೀರು ಪಾಲಾಗಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದ ದೇವದುರ್ಗ ಲಿಂಗಸೂಗೂರು ಭಾಗದ ರೈತರು ಕಂಗಾಲಾಗಿದ್ದಾರೆ. $30 ಲಕ್ಷ ನಗದು ತಂದುಕೊಟ್ರೆ 90 ಲಕ್ಷ ಹಣ ನೀಡೋದಾಗಿ ಆಮಿಷವೊಡ್ಡಿ ವ್ಯಕ್ತಿಯೊಬ್ಬರಿಗೆ ವಂಚನೆ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಫೆಬ್ರವರಿ 13ರಂದು ಶಂಕರಪ್ಪ ಅವರನ್ನ ವಂಚಕರು ಸಂಪರ್ಕ ಮಾಡಿದ್ದಾರೆ. ತಮ್ಮ ಬಳಿ ಒಂದೇ ಸೀರಿಯಲ್ ನಂಬರ್ನ 90 ಲಕ್ಷ ಹಣ ಇದೆ, 30 ಲಕ್ಷ ಹಣಕ್ಕೆ 90 ಲಕ್ಷ ನೀಡೋದಾಗಿ ಹೇಳಿದರು. ಗೋಡೌನ್ ಒಂದರಲ್ಲಿ ಆ ಹಣ ಇದೆ ಅಂತ ಶಂಕರಪ್ಪಗೆ ಆರೋಪಿಗಳು ನಂಬಿಸಿದ್ರು. ವಂಚಕರ ಮಾತು ನಂಬಿ ಮನೆಯಲ್ಲಿದ್ದ ಚಿನ್ನಾಭರಣ ಮಾರಾಟ ಮಾಡಿ ಶಂಕರಪ್ಪ 25 ಲಕ್ಷ ಹಣ ಹೊಂದಿಸಿದ್ರು. ಬಳಿಕ ವಂಚಕರು ಹೇಳಿದ ಸ್ಥಳಕ್ಕೆ ಶಂಕರಪ್ಪ ಬಂದಾಗ ಅವರಲ್ಲಿ ಹಣ ಇರೋದನ್ನ ಖಚಿತಪಡಿಸಿಕೊಂಡಿದ್ದಾರೆ. ದುಡ್ಡು ನೋಡಿ ತಾವು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಹೇಳಿ 25 ಲಕ್ಷ ಹಣ ಸುಲಿಗೆ ಮಾಡಿದ್ದಾರೆ. ವಂಚನೆಗೆ ಒಳಗಾಗಿದ್ದು ಗೊತ್ತಾಗ್ತಾ ಇದ್ದಂತೆ ಶಂಕರಪ್ಪ ದೇವನಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸದ್ಯ ಪೊಲೀಸರು 9 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೃಷ್ಣಕುಮಾರ್ ರೆಡ್ಡಿ, ಶರೀಫ್, ವೇಣುಗೋಪಾಲ್, ಸಂಪಂಗಿರಾಮ, ನಾರಾಯಣಸ್ವಾಮಿ, ಶಿವ, ಟಿವಿ ಮುರುಗೇಶ್, ಲತೀಫ್ ಹಾಗೂ ವೆಂಕಟೇಶ್ನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 14 ಲಕ್ಷ ನಗದು ಹಾಗೂ 2 ಕಾರು, 13 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿಯಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ಯತ್ನ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪಾಲಿಕೆ ರೆವಿನ್ಯೂ ಕಮಿಷನರ್ಗೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭ ಮಾಡದ ತಪ್ಪಿಗೆ ಪದೇ ಪದೇ ಕಳ್ಳ ಅಂತಂದ್ರೆ ಬದುಕೋಕ್ಕಾಗಲ್ಲ, ನನಗೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡದಂಗೆ ಆಗಿದೆ ಅಂತ ನಂದೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯ ಗುಗ್ಗರಹಟ್ಟಿ ರಸ್ತೆಯ ಬಳಿ ಇರುವ 10 ಎಕರೆ ಜಮೀನಿಗೆ ಏಕಾಏಕಿ ಪ್ರಭಾವತಿ ಎನ್ನುವ ಹೆಸರಿಗೆ ಫಾರಂ 2 ನೀಡಲಾಗಿದೆ. ಆದರೆ ಈ ಆಸ್ತಿ ನಮ್ಮದು ಅಂತ ವಕ್ಫ್ ಬೋರ್ಡ್ ಹೇಳ್ತಾ ಇದೆ.
ಈ ಕುರಿತು ಪಾಲಿಕೆಯ ಸಿಬ್ಬಂದಿ ಸೇರಿದಂತೆ 6 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಫಾರಂ 2 ರದ್ದು ಮಾಡಲು ಆದೇಶಿಸಿದೆ. ಇದೇ ವಿಚಾರದಲ್ಲಿ ಪಾಲಿಕೆಯ ಸಭೆಯಲ್ಲಿ ನಿನ್ನೆ ಗದ್ದಲ ಆಗಿತ್ತು. ಈ ವೇಳೆ ಪಾಲಿಕೆ ರೆವೆನ್ಯೂ ಕಮಿಷನರ್ಗೆ ರಾಜ್ಯಸಭಾ ಸದಸ್ಯ ಕ್ಲಾಸ್ ತೆಗೆದುಕೊಂಡಿದ್ದರು. ಮಲೆಮಹದೇಶ್ವರ ಬೆಟ್ಟದ ವಜ್ರಮಲೆ ಭವನಕ್ಕೆ ಕಳಪೆ ಗುಣಮಟ್ಟದ ಮರ ಬಳಕೆ ಮಾಡಿದ ಆರೋಪ ಕೇಳಿಬಂದಿದೆ. 386 ಕೊಠಡಿಗಳು ಉಳ್ಳ ವಜ್ರಮಲೆ ಪ್ರತಿ ಕೊಠಡಿಗೂ ಮಂಚ, ಟೇಬಲ್, ಕುರ್ಚಿ, ಸೋಫಾ ಮತ್ತಿತರ ಪೀಠೋಪಕರಣ ನಿರ್ಮಿಸಲು ಸೂಚನೆ ನೀಡಲಾಗಿತ್ತು. ಆದರೆ ಕಳಪೆ ಗುಣಮಟ್ಟದ ಮರ ಬಳಸಿದ್ದರಿಂದ ಕೂಡಲೇ ಕಾಮಗಾರಿ ಸ್ಥಗಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸೂಚನೆ ನೀಡಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನ ಸಚಿವ ವೆಂಕಟೇಶ್ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಸಚಿವ, ಬೆಟ್ಟದಲ್ಲಿ ತಿರುಪತಿ ಮಾದರಿ ಕ್ಯೂ ಕಾಂಪ್ಲೆಕ್ಸ್, ಹೊಸ ದಾಸೋಹ ಭವನ ಸೇರಿದಂತೆ ಹಲವು ಕಾಮಗಾರಿ ಪ್ರಗತಿಯಲ್ಲಿವೆ. ವಜ್ರಮಲೆ ಕಾಮಗಾರಿ ಬಹುತೇಕ ಮುಗಿದಿದೆ. ಪೀಠೋಪಕರಣಗಳಿಗೆ ಗುಣಮಟ್ಟದ ಮರ ಬಳಸಲು ಸೂಚನೆ ನೀಡಿದ್ದೇನೆ. ವಜ್ರಮಲೆ ಕಾಮಗಾರಿ ಬಹುತೇಕ ಮುಗಿದಿದೆ. ಪೀಠೋಪಕರಣಕ್ಕೆ ಗುಣಮಟ್ಟದ ಮರ ಬಳಸಲು ಸೂಚನೆ ಕೊಟ್ಟಿದ್ದೇನೆ. ಕಾಂಪ್ಲೆಕ್ಸ್ ಕಾಮಗಾರಿ 1 ತಿಂಗಳಲ್ಲಿ ಮುಗಿಯಲಿದೆ. ಸಿಎಂ ಮೂಲಕ ಉದ್ಘಾಟನೆ ಮಾಡಿಸಲಾಗುವುದು ಅಂತ ಹೇಳಿದರು. ಕಷ್ಟಪಟ್ಟು ನಾಟಿ ಮಾಡಿದ್ದ 60ಕ್ಕೂ ಹೆಚ್ಚು ತೆಂಗಿನ ಸಸಿಗಳನ್ನು ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಆಲದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆ ಕೃತ್ಯ ಎಸಗಿರುವ ಶಂಕೆ ಇದೆ. ಕಿಡಿಗೇಡಿಗಳ ನೀಚ ಕೃತ್ಯಕ್ಕೆ ರೈತ ತಿಮ್ಮಪ್ಪ ಕಂಗಾಲಾಗಿದ್ದಾರೆ. ತೆಂಗಿನ ಸಸಿಗಳನ್ನು ಕಿತ್ತು ಬೆಂಕಿ ಹಚ್ಚಿ ವಿಕೃತಿ ಮೆರೆದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ರೈತ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.